ಸರ್ ಹಾಗಾದ್ರೆ ಸದ್ಯಕ್ಕೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಪರಿಸ್ಥಿತಿ ಹೇಗಿದೆ? ಇಫ್ ನಾನು ಬೇರೆ ಇಡೀ ಪ್ರಪಂಚದಲ್ಲಿ ನಾವು ಬೇರೆ ಆರ್ಥಿಕ ಸ್ಥಿತಿಗಳನ್ನು ನೋಡಿದ್ರೆ, ಬೇರೆ ದೇಶಗಳ ಆರ್ಥಿಕ ಸ್ಥಿತಿ ನೋಡಿದ್ರೆ ಭಾರತ ಖಂಡಿತವಾಗಿ ಸದೃಢವಾಗಿದೆ. ಆದ್ರೆ ಏನಾಗುತ್ತೆ, ಒಂದು ಯುದ್ಧ ಅಂತ ಆದಾಗ ಏನಾಗುತ್ತೆ, ಒಂದು ಸಪ್ಲೈ ಚೈನ್ ಮೇಲೆ ಡಿಸ್ಟ್ರಾಕ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಮುಂಚೆ ರಷ್ಯಾ ಮತ್ತು ಯುಕ್ರೇನ್ ವಾರ್ ಆಗಿತ್ತು. ರಷ್ಯಾ ಯುಕ್ರೇನ್ ವಾರ್ ಆದಾಗ್ಲೂ ಅದರದೇ ಆದಂತ ಒಂದು ಇಂಪ್ಯಾಕ್ಟ್ ಆಯ್ತು. ಬಟ್ ಭಾರತ ದೇಶ ಏನ್ ಮಾಡಿತ್ತು ಅಂದ್ರೆ, ಬರೀ ಒಂದೇ ದೇಶದಿಂದ ತೆಗೆದುಕೊಳ್ಳೋದೇನೆ ಬೇರೆ ಬೇರೆ ದೇಶಗಳ ಜೊತೆನೂ ಕ್ರೂಡ್ ಆಯಿಲ್ ನ ತರ್ಸ್ಕೊಂತ ಇದೆ. ಬಟ್ ಈಗಾಗಿರುವಂತದ್ದು ಏನಾಗಿದೆ ಅಂದ್ರೆ, ಮಾರೋ ರೆಡಿ ಇದ್ದಾರೆ, ತಗೊಳ್ಳೋ ರೆಡಿ ಇದ್ದಾರೆ, ಬಟ್ ಬರುವಂತ ಹಾದಿನಲ್ಲಿ ಅದು ಹಾರ್ಮೋಜ್ ಅಂತ ನಾವು ಹೇಳ್ತೀವಿ, ಅದು ನಮಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾ ಇದೆ. ಇದರಿಂದ ಏನಾಗಿದೆ, ಯುದ್ಧದ ವಾತಾವರಣದಲ್ಲಿ ಒಂದು ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಎರಡನೇದು ಸಪ್ಲೈ ಚೈನ್ ಮೇಲೆ ಡಿಸ್ಟ್ರಾಕ್ಷನ್ ಆಗ್ತಾ ಇದೆ. ಸೊ ಹಾಗಾಗಿ ಓವರ್ ಆಲ್ ಇಂಡಿಯಾದ ಎಕನಾಮಿ ಚೆನ್ನಾಗಿದೆ. ಇವತ್ತು ನಮ್ಮ ದೇಶದಲ್ಲಿ ಯಂಗೆಸ್ಟ್ ಪಾಪ್ಯುಲೇಷನ್ ಇದೆ. ಇವತ್ತು ಅಫ್ಕೋರ್ಸ್ ನಮ್ದು ಪೊಸಿಷನ್ ಇವಾಗ ಥರ್ಡ್ ಪೊಸಿಷನ್ ಇಂದ ಇವಾಗ ಫೋರ್ತ್ ಪೊಸಿಷನ್ ಇಂದ ಇಟ್ ಹಸ್ ಕಮ್ ಟು 6th ಪೊಸಿಷನ್ ಬಿಕಾಸ್ ಆಫ್ ಸ್ಮಾಲ್ ಡಿಫ್ರೆನ್ಸ್ ಇದೆ. ಅದೇನು ತುಂಬಾ ಭಯ ಪಡುವಂತದ್ದಿಲ್ಲ. ನಮ್ಮ ದೇಶ 4ನೇ ಸ್ಥಾನದಿಂದ 6ನೇ ಸ್ಥಾನಕ್ಕೆ ಹೋಯ್ತು ಅಂತೆಲ್ಲ ಹೇಳ್ತಾ ಇದ್ದಾರೆ. ತುಂಬಾ ಸ್ಮಾಲ್ ಡಿಫ್ರೆನ್ಸ್ ಇದೆ. ಅದೇನು ನನ್ನ ಪ್ರಕಾರ ಬರೋ ದಿನಗಳಲ್ಲಿ ಇದು ಕವರ್ ಆಗುತ್ತೆ. ಬಟ್ ನೋಡ್ಬೇಕಾಗಿರೋದೇನಪ್ಪಾ ಅಂದ್ರೆ, ಯುದ್ಧ ಎಷ್ಟು ದಿನ ನಡೆಯುತ್ತೆ, ಈ ಯುದ್ಧಗಳು ನಡೆದಾದ್ಮೇಲೆ ಅದ್ರದ್ದು ಇಂಪ್ಯಾಕ್ಟ್ ಯಾವ ತರ ಇರುತ್ತೆ. ಇವತ್ತು ನಮ್ಮ ನೇಬರಿಂಗ್ ಕಂಟ್ರಿ ಬಾಂಗ್ಲಾದೇಶ ಆಗಿರೋ ಪಾಕಿಸ್ತಾನ ನಮ್ಗಿಂತ ಸ್ಥಿತಿ ಇನ್ನೂ ಗಂಭೀರ ಆಗಿದೆ.